ನಮಸ್ತೆ ಆತ್ಮೀಯರೇ, ವೆಜ್ ಊಟ ತಿಂಡಿ ಚಾನಲ್ಗೆ ಸ್ವಾಗತ. ನಾನು ಶ್ರುತಿ. ಹೌದು, ಇದೇನಪ್ಪ ಇದು ಡೈಲಿ ರೆಸಿಪೀಸ್ ತೋರಿಸ್ತಾ ಇದ್ರು, ಕುಕಿಂಗ್ ವಿಡಿಯೋಸ್ ಬರ್ತಾಯಿತ್ತು, ಇವತ್ತು ನೋಡಿದ್ರೆ ಟಾಯ್ ಶಾಪ್ ಕಾಣಿಸ್ತಾ ಇದೆ ಅಂತ ಯೋಚಿಸ್ತಾ ಇದ್ದೀರಾ? ನಿಜವಾಗ್ಲೂ ನಾನಿವತ್ತು ಟಾಯ್ ಶಾಪ್ ಟೂರ್ನ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ನಮ್ಮೆಲ್ಲರಿಗೂ ಟಾಯ್ಸ್ ಅಂದರೆ ತುಂಬ ಇಷ್ಟ, ಡಾಲ್ಸ್ ಅಂದರೆ ತುಂಬ ಇಷ್ಟ. ಅಕಸ್ಮಾತ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿದ್ರೆ ಯಾವುದಾದ್ರೂ ಚೆನ್ನಾಗಿರೋ ಟಾಯ್ಸ್ನ ನೋಡಿದಾಗ ನಮ್ಮನೆ ಮಕ್ಕಳಿಗೆ ಇದನ್ನು ತೊಗೊಂಡು ಹೋಗಿ ಆಟ ಕೊಡೋಣ ಅಂತ ಅನಿಸುತ್ತೆ. ಅಕಸ್ಮಾತ್ ನಮ್ಮ ಮನೆಯಲ್ಲಿ ಮಕ್ಕಳಿಲ್ಲ ಅಂತ ಅನಿಸಿದ್ರೆ ಯಾವುದಾದ್ರೂ ಸಾಫ್ಟ್ ಟಾಯ್ಸ್ನ ನೋಡಿದಾಗ ವಾವ್ ಎಷ್ಟು ಚೆನ್ನಾಗಿದೆ ಅಲ್ಲ ಈ ಟೆಡ್ಡಿ ಬೇರು, ಇದನ್ನು ನಾನೇ ತೊಗೊಂಡೋಗಿ ಇಟ್ಕೋಬಹುದಲ್ಲ ನನ್ನ ಮನೆಯಲ್ಲಿ ಅಂತ ಅನಿಸೋದು ಕೂಡ ನಿಜ. ಇನ್ನೂ ಕೆಲವು ಸಾರಿ ಯಾವುದಾದ್ರೂ ಪಕ್ಕದ ಮನೆ ಮಕ್ಕಳಿಗೆ ಬರ್ಡೇ ಪಾರ್ಟೀಸ್ ಇದ್ದಾಗ ಈ ಟಾಯ್ ಎಷ್ಟು ಚೆನ್ನಾಗಿದೆ, ಮಕ್ಕಳಿಗೆ ಗಿಫ್ಟಾಗಿ ನಾವು ಇದನ್ನು ತೊಗೊಂಡು ಹೋಗ್ಬೋದಲ್ವಾ ಅಂತ ಎಷ್ಟೋ ಸಾರಿ ನಾವು ಶಾಪ್ ಮಾಡಿ ಪ್ಯಾಕ್ ಮಾಡಿಸಿ ಅದನ್ನು ಗಿಫ್ಟಾಗಿ, ಇನ್ನು ನಮ್ಮ ಮನೆಯಲ್ಲಿ ಬರ್ಡೇ ಪಾರ್ಟೀಸ್ ಇದ್ದಾಗ ರಿಟರ್ನ್ ಗಿಫ್ಟಾಗಿ ಕೊಟ್ಟಿರೋವಂಥ ಎಕ್ಸಾಂಪಲ್ಸು ಬೇಕಾದಷ್ಟಿದೆ. ಟಾಯ್ಸ್ನ, ಡಾಲ್ಸ್ನ ಇಷ್ಟಪಡೋಕ್ಕೆ ಚಿಕ್ಕ ಮಕ್ಕಳೇ ಆಗಿರಬೇಕು, ಇಲ್ಲ ಸ್ವಲ್ಪ ದೊಡ್ಡ ಮಕ್ಕಳೇ ಆಗಿರಬೇಕು ಹಾಗೇನೂ ಇಲ್ಲ. ಎಲ್ಲ ಏಜ್ ಗ್ರೂಪ್ನವ್ರಿಗೂ ತುಂಬ ಇಷ್ಟ ಆಗುವಂಥ ವಸ್ತುನಲ್ಲಿ ಈ ಟಾಯ್ಸ್, ಈ ಡಾಲ್ಸ್ ಕೂಡ ಒಂದು ಅಂತ ಹೇಳಬಹುದು. ಕೆಲವರು ತಾವೇ ಆಡಿದ್ರೆ ಇನ್ನು ಕೆಲವರು ಮಕ್ಕಳಿಗೆ ಕೊಟ್ಟು ಆಟ ಆಡಿಸ್ತಾರೆ, ಇನ್ನು ಕೆಲವರು ಟಿ ವಿ ಯೂನಿಟಲ್ಲೋ ಶೋಕೇಸ್ನಲ್ಲೋ ಇಟ್ಟು ವಾವ್ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಟಾಯಿ ಅಂತ ನೋಡ್ತಾರೆ. ಹಾಗೆ ಒಂದಿಲ್ಲ ಒಂದು ರೀತಿಯಲ್ಲಿ ನಮ್ಮೆಲ್ಲರನ್ನೂ ಅಟ್ರ್ಯಾಕ್ಟ್ ಮಾಡುವಂತಹ ಈ ಟಾಯ್ಸ್ನ ನಾನು ನಮ್ಮ ಇವತ್ತಿನ ಈ ವ್ಲಾಗ್ನಲ್ಲಿ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಈಗ ಸ್ವಲ್ಪ ಮಂತ್ ಹಿಂದೆ ನಾನು ಹ್ಯಾಮ್ಲೀಸ್ ವಿಸಿಟ್ ಮಾಡಿದ್ದೆ. ನಮ್ಮ ಮನೆಯಲ್ಲೂ ಮಕ್ಕಳಿರೋದ್ರಿಂದ ಅವರು ಆ ಟಾಯ್ಸ್ ತೆಕ್ಕೊಡು, ಈ ಟಾಯ್ಸ್ ತೆಕ್ಕೊಡು ಅಂತ ಆಗಾಗ ಡಿಮ್ಯಾಂಡ್ ಮಾಡ್ತಾ ಇರ್ತಾರೆ. ಹಾಗಾಗಿ ಈ ಹ್ಯಾಮ್ಲೀಸ್ ಶಾಪ್ಗೆ ನಾನು ಜಾಸ್ತಿ ಯಾಕೆ ಹೋಗೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ಇಲ್ಲಿ ಎಲ್ಲ ರೀತಿಯಾದಂತಹ ಡಿಫ್ರೆಂಟ್ ವೆರೈಟೀಸ್ ಆಫ್ ಟಾಯ್ಸು ಅಂಡರ್ ಒನ್ ರೂಫ್ ಅಂತ ಹೇಳಬಹುದು ಸಿಗುತ್ತೆ. ಹಾಗಾಗಿ ಮಕ್ಕಳನ್ನು ಇಲ್ಲಿ ಕರ್ಕೊಂಡು ಹೋದರೆ ಅವ್ರಿಗೆ ಏನು ಇಷ್ಟ ಇರುತ್ತೆ ಅನ್ನೋದನ್ನ ನೋಡಿ ಈಸಿಯಾಗಿ ಚೂಸ್ ಮಾಡ್ತಾರೆ. ಅದು ಅಲ್ಲದೆ ಇಲ್ಲಿ ಕ್ವಾಲಿಟಿ ಕೂಡ ನನಗೆ ತುಂಬ ಇಷ್ಟ ಆಗುತ್ತೆ ಪರ್ಸನಲಿ. ಸೊ ನೀವು ಕೂಡ ಈ ವಿಡಿಯೋನ ನೋಡಿದ್ರೆ ಇಷ್ಟಪಡ್ತೀರಾ ಅನ್ನೋ ಉದ್ದೇಶದಿಂದ ಹಾಗೆ ನಾನು ಶಾಪಿಂಗ್ ಮಾಡ್ತಾ ಲೈಟಾಗಿ ಒಂದು ಚಿಕ್ಕ ಕ್ಲಿಪ್ಪಿಂಗನ್ನು ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಎಷ್ಟೋ ಸಾರಿ ನಮಗೂ ಹೀಗಾಗಿದ್ದುಂಟು. ಕೆಲವು ಸಲ ಟಾಯ್ ಶಾಪ್ಗೆ ಶಾಪಿಂಗ್ ಮಾಡಬೇಕು ಅಂತ ಹೋಗ್ತೀವಿ, ಆದರೆ ನಿಜವಾಗ್ಲೂ ಶಾಪಿಂಗ್ ಮಾಡಿರಲ್ಲ ನಾವು. ಬದಲಾಗಿ ಹಾಗೆ ವಿಂಡೋ ಶಾಪಿಂಗ್ ಮಾಡ್ಕೊಂಡು ವಾ ಟಾಯ್ ಚೆನ್ನಾಗಿದೆ ಅಲ್ವಾ, ಇದು ಚೆನ್ನಾಗಿದೆ ಅಲ್ವಾ, ಓಕೆ ಇದನ್ನ ನೆಕ್ಸ್ಟ್ ಟೈಮ್ ತೊಗೊಳ್ಳೋಣ, ಇದನ್ನ ಬರ್ಡೇಗೆ ತೊಗೊಳ್ಳೋಣ, ಇದನ್ನ ಗಿಫ್ಟ್ ಕೊಡೋಕ್ಕೆ ತೊಗೊಳ್ಳೋಣ ಅಂತೆಲ್ಲ ಸುಮ್ಮನೆ ಪ್ಲ್ಯಾನ್ ಮಾಡ್ಕೊಂಡು ಹಾಗೆ ಬಂದಿರ್ತೀವಿ. ಬಟ್ ಒಂದು ರೀಸನ್ನಿಂದ ಟಾಯ್ಸ್ನ ನೋಡೋಕ್ಕಾದರೂ ನಾವು ಟಾಯ್ ಶಾಪ್ಗೆ ಹೋಗ್ತೀವಿ. ಹಾಗೆ ಆಟ ಸಾಮಾನು, ಆಟ ಆಡೋ ಮಕ್ಕಳು, ಈ ಬೊಂಬೆಗಳು ಇದೆಲ್ಲ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ, ಮನಸ್ಸಿಗೆ ಒಂದು ರಿಲ್ಯಾಕ್ಸೇಷನನ್ನು ಕೊಡುತ್ತೆ ಅಂತ ಹೇಳಬಹುದು. ಆಟ ಅಂದರೆ ಹಾಗಲ್ವಾ, ಮಕ್ಕಳು ಎಷ್ಟೇ ಬೇಜಾರಾಗಿದ್ದರೂ ಅವ್ರನ್ನ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ರೆ ಅವ್ರ ಮನಸ್ಸು ತುಂಬ ಖುಷಿಯಾಗೋಗುತ್ತೆ, ತುಂಬ ರಿಲ್ಯಾಕ್ಸ್ಡಾಗಿ ಫೀಲ್ ಮಾಡ್ತಾರೆ. ನಾವು ಅಷ್ಟೇ ಸುಮ್ಮನೆ ಇದ್ದು ಬೋರ್ ಆಗ್ತಾಯಿದೆ ಅಂತ ಅನ್ನಿಸಿದಾಗ ಏನೋ ಒಂದು ಶಟಲ್ ಕಾಕು, ಕೇರಮ್ಮು, ಯಾವುದಾದ್ರೂ ಒಂದು ಇಂಡೋರ್ಸ್ ಗೇಮ್ಸು, ಔಟ್ಡೋರ್ ಸ್ಪೋರ್ಟ್ಸ್ನೋ ಏನಾದರೂ ಆಟ ಆಡಿದಾಗ ನಮಗೆ ತುಂಬ ಸ್ಫೂರ್ತಿ ಸಿಗುತ್ತೆ, ಅದರಿಂದ ಎನರ್ಜೈಸ್ ಆಗ್ತೀವಿ ನಾವು. ಹಾಗಾಗಿ ಈ ಆಟದ ಸಾಮಾನು ಇದೆಲ್ಲ ಮನುಷ್ಯನಿಗೆ ಒಂದು ಪಾಸಿಟಿವ್ ವೈಬ್ಸ್ನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳಬಹುದು. ಎಸ್ಪೆಷಲಿ ನಾನಂತೂ ಮಕ್ಕಳ ಜೊತೆ ಟಾಯ್ ಶಾಪ್ಗೆ ಹೋದಾಗ ಅವರು ಎಷ್ಟು ಖುಷಿ ಪಡ್ತಾರೆ ಅಷ್ಟೇ ಈಕ್ವಲ್ ಆಗಿ ನಾನು ಆ ಟಾಯ್ಸ್ನೆಲ್ಲ ನೋಡ್ತಾ ಎಂಜಾಯ್ ಮಾಡ್ತೀನಿ, ಖುಷಿ ಪಡ್ತೀನಿ. ಇವತ್ತಿಗೂ ನಮ್ಮ ಮನೆಯಲ್ಲಿ ಟಾಯ್ಸ್ನ ತೊಗೊಂಡು ಬಂದರೆ ಮಕ್ಕಳು ಅದ್ರ ಜೊತೆ ಎಷ್ಟು ಆಟ ಆಡ್ತಾರೋ ನಾನು ಅದನ್ನ ಜೊತೆಯಲ್ಲೇ ಕೂತು ಅಷ್ಟೇ ಎಂಜಾಯ್ ಮಾಡ್ತೀನಿ. ಸಮ್ಟೈಮ್ಸ್ ನಾನು ಅವ್ರ ಆಟ ಸಾಮಾನು ಇಸ್ಕೊಂಡು ಆಟ ಆಡಿದ್ದು ಉಂಟು. ಇನ್ನು ಕೆಲವು ಸಲ ಅವರು ಪ್ರಿಯಾರಿಟೈಸ್ ಮಾಡ್ಕೊಂಡು ಆಟ ಆಡ್ತಾ ಇರುವಾಗ ಅವ್ರ ಎದುರು ಕೂತದನ್ನು ನೋಡಿ ಖುಷಿ ಪಟ್ಟಿದ್ದು ಬೇಕಾದಷ್ಟು ಸಾರಿ ಉಂಟು. ಹಾಗಾಗಿ ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗುತ್ತೆ. ಇಲ್ಲಿರುವಂಥ ಟಾಯ್ಸ್ನ ನೋಡಿದಾಗ ನೀವು ಚಿಕ್ಕ ವಯಸ್ಸಿನಲ್ಲಿ ಯಾವ್ಯಾವ ರೀತಿ ಆಟಗಳನ್ನ ಆಡಿದ್ರಿ, ಯಾವ್ಯಾವ ಟಾಯ್ಸ್ನ ನಿಮ್ಮ ಹತ್ರ ಇಟ್ಕೊಂಡಿದ್ರಿ ಅದನ್ನೆಲ್ಲ ನೆನಪಿಸ್ಕೊಳ್ತೀರಾ, ಚರಿಷ್ ಮಾಡ್ತೀರಾ ಅಂತ ನಾನು ಅಂದ್ಕೊಳ್ತೀನಿ. ಎಷ್ಟೊಂದು ಜನ ಅವ್ರು ಚಿಕ್ಕ ಮಕ್ಕಳಾಗಿದ್ದಾಗ ತೆಗೆಸ್ಕೊಂಡಿರೋ ಟಾಯ್ಸ್ನ 20-30 ಇಯರ್ಸ್ ಆದರೂ ಕ್ಲೀನಾಗಿ ಸೇಫ್ ಮಾಡಿ ಇವತ್ತಿಗೂ ಇಟ್ಕೊಂಡಿರ್ತಾರೆ. ನಾನು ಚಿಕ್ಕ ವಯಸ್ಸಿನಲ್ಲಿ ಆಡ್ತಾ ಇದ್ದಿದ್ದು ಟಾಯ್ ಇದು ಅಂತ ತುಂಬ ಜೋಪಾನವಾಗಿ ನಾವು ಹೇಗೆ ಮಾರ್ಕ್ಸ್ ಕಾರ್ಡ್ನ ಸೇಫಾಗಿ ಇಟ್ಕೋತೀವಿ ಆ ಥರ ಅವ್ರ ಫೇವ್ರೇಟ್ ಫಸ್ಟ್ ಡಾಲ್ನ ಜೋಪಾನವಾಗಿ ಇಟ್ಕೊಂಡಿರ್ತಾರೆ. ಸೊ ಈ ವಿಡಿಯೋ ನೋಡ್ತಾ ಇರುವಾಗ ನಿಮ್ಗೆ ಅದೆಲ್ಲ ನೆನಪಾಗಿರ್ಬೋದು. ನೀವು ಮಕ್ಕಳಾಗಿದ್ದಾಗ ಆಟ ಆಡ್ತಿದ್ದ ಪುಟ್ಟು ಕಾರ್ಗಳು, ಪುಟ್ಟು ಡಾಲ್ಗಳು ಅದೆಲ್ಲ ಯಾವ ಕಲರ್ ಇತ್ತು, ಅದ್ರ ಜೊತೆಗೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರಿ, ಯಾವ್ಯಾವ ಫ್ರೆಂಡ್ಸ್ ಜೊತೆ ಆಟ ಆಡ್ತಾಯಿದ್ರಿ ಅದನ್ನೆಲ್ಲ ಚೈಲ್ಡ್ಹುಡ್ನ ನೆನಪಿಸ್ಕೊಂಡ್ರೆ ತುಂಬ ಮಜಾ ಸಿಗುತ್ತೆ, ತುಂಬ ಎಂಜಾಯ್ ಮಾಡ್ಬೋದು. ಅದೇ ಉದ್ದೇಶದಿಂದ ನಾನು ಕೂಡ ಇವತ್ತು ಈ ಎಲ್ಲ ಆಟ ಸಾಮಾನುಗಳನ್ನ, ಈ ಎಲ್ಲ ಬೊಂಬೆಗಳನ್ನ, ಈ ಪುಟ್ಟು ಬ್ಯಾಟು, ಬಾಲು, ಕಾರು, ಸ್ಕೂಟರು ಇದನ್ನೆಲ್ಲ ನೋಡಿದಾಗ
ನೋಡಿದಾಗ ನನ್ನ ಚೈಲ್ಡ್ಹುಡ್ನ ನೆನಪಿಸ್ಕೊಂಡು ಅವತ್ತಿನ ಆಟ ಸಾಮಾನು ಹೇಗಿತ್ತು, ಇವತ್ತಿನ ಆಟ ಸಾಮಾನು ಹೇಗಿದೆ ಅಂತ ಯೋಚಿಸ್ಕೊಂಡು ಈ ವಿಡಿಯೋನ ನಾನು ರೆಕಾರ್ಡ್ ಮಾಡ್ತಾಯಿದ್ದೀನಿ. ನಾವು ಮಕ್ಕಳಾಗಿದ್ದಾಗ ಇಷ್ಟೊಳ್ಳೆ ಟಾಯ್ ಶಾಪ್ಗೆಲ್ಲ ಹೋಗಿ ನಾವು ಟಾಯ್ಸ್ನ ಶಾಪ್ ಮಾಡ್ತಾ ಇರಲಿಲ್ಲ. ಬದಲಾಗಿ ನಾವೆಲ್ಲ ನಮ್ಮ ಊರಿನಲ್ಲಿ ಬರುವಂತಹ ಜಾತ್ರೆಗಳಲ್ಲಿ ಪುಟ್ಟ ಪುಟ್ಟ ಆಟ ಸಾಮಾನುಗಳನ್ನ ತೊಗೊಳ್ತಾ ಇದ್ವಿ. ಆಮೇಲೆ ಈ ಕಿಚನ್ದು ಸೆಟ್ ಬರುತ್ತಲ್ಲ ಅದನ್ನೆಲ್ಲ ಇಟ್ಕೊಂಡು ಆಟಾಡ್ತಿದ್ವಿ ನಾವು ಹುಡುಗಿರು. ಇನ್ನು ಹುಡುಗರು ಅಂತಂದರೆ ಕಾರು, ಬೈಕು ಆ ಥರ ಟಾಯ್ಸ್ನ ಜಾಸ್ತಿ, ಬ್ಯಾಟು, ಬಾಲು ಆ ಥರ ಇಷ್ಟಪಡ್ತಾರೆ ಅಂತ ಅನಿಸುತ್ತೆ ಬಹುಶಃ. ನನ್ನ ಮಕ್ಕಳು ಇವತ್ತು ಹಾಗೆ ತೊಗೋತಾರೆ, ಜಾಸ್ತಿ ಬ್ಯಾಟು, ಬಾಲು, ಕಾರು, ಬೈಕು ಆ ಥರ ಜಾಸ್ತಿ ಇಷ್ಟಪಡ್ತಾರೆ. ಇನ್ನು ಈ ಕೇರಮ್ ಬೋರ್ಡು, ಎಸ್ಪೆಷಲಿ ಈ ಇಂಡೋರ್ ಗೇಮ್ಸು ಇದೆಲ್ಲ ತುಂಬ ರಿಲ್ಯಾಕ್ಸೇಷನ್ನ ಕೊಡುತ್ತೆ. ನಾವಿವತ್ತು ದೊಡ್ಡವರಾಗಿದ್ದರೂ ಕೂಡ ಇವತ್ತು ನಾವು ಕೂತ್ಕೊಂಡು ಚೆಸ್ಸು, ಕೇರಮ್ಮು ಎಲ್ಲ ಆಡಿದಾಗ ತುಂಬ ಸ್ಪೋರ್ಟಿವ್ ಮೈಂಡ್ ಬರುತ್ತೆ. ಹಾಗಾಗಿ ನೀವು ಯಾವಾಗಲಾದರೂ ಒಮ್ಮೆ ವೆಗಾ ಸಿಟಿ ಮಾಲ್ನ ವಿಸಿಟ್ ಮಾಡಿದಾಗ ಈ ಟಾಯ್ ಶಾಪ್ ಅಂದರೆ ಈ ಹ್ಯಾಮ್ಲೀಸ್ನ ವಿಸಿಟ್ ಮಾಡಿ ನೋಡಿ. ಇದು ಬೆಂಗಳೂರಿನ ತುಂಬ ಏರಿಯಾಗಳಲ್ಲಿದೆ. ನಮ್ಮ ಅಪ್ಪು ಆಲ್ರೆಡಿ ಅವ್ನಿಗೆ ಏನು ಬೇಕೋ ಅದನ್ನ ಶಾಪ್ ಮಾಡಿ ಪ್ಯಾಕ್ ಮಾಡಿಸ್ಕೊಂಡ್ಬಿಟ್ಟ. ಇದನ್ನ ಆಲ್ರೆಡಿ ಅವ್ರ ಕೈಲಿ ಇಸ್ಕೊಳ್ತಾ ಇದ್ದಾನೆ. ಸಾಧ್ಯ ಆದರೆ ನಿಮ್ಮ ಫೇವ್ರೆಟ್ ಟಾಯಿ ಅಥವಾ ನಿಮ್ಮ ಫೇವ್ರೆಟ್ ಗೇಮು, ಸ್ಪೋರ್ಟು ಯಾವುದು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದನ್ನ ನೋಡಿ ನಾವು ಕೂಡ ಖುಷಿ ಪಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಇವತ್ತಿನ ಈ ಟಾಯ್ ಶಾಪ್ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ವೆಜ್ ಊಟ ತಿಂಡಿ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡೋದು, ಶೇರ್ ಮಾಡೋದು, ಹಾಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ನಮ್ಮ ಪ್ರತಿ ವಿಡಿಯೋದ ಅಲರ್ಟ್ಸ್ಗಾಗಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಇದುವರೆಗೂ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಹಾರ್ಟ್ಫೆಲ್ಟ್ ಥ್ಯಾಂಕ್ಸ್ನ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ನಾನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಮತ್ತೆ ನೀವು ಭೇಟಿಯಾಗೋಣ ಅಂತ ಹೇಳ್ತಾ, ಸಾಧ್ಯ ಆದಾಗಲೆಲ್ಲ, ಟೈಮ್ ಸಿಕ್ಕಿದಾಗಲೆಲ್ಲ ನಮ್ಮ ವೆಜ್ ಊಟ ತಿಂಡಿ ಯೂಟ್ಯೂಬ್ ವ್ಲಾಗ್ಸ್ನ ನೋಡಿ, ನಮ್ಮನ್ನ ಎನ್ಕರೇಜ್ ಮಾಡಿ, ವೀಡಿಯೋಸ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ನಮ್ಮ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದುವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.